ದಿನಾ ಮೀಟ್ ಮಾಡ್ತೀವಿ. ನಾನ್ ಹಾಯ್ ಅಂದ್ರೆ ಅವನು ಹಾಯ್ ಅಂತಾನೆ, ನಾನ್ ಮತ್ತೆ ಅಂದ್ರೆ ಅವನು ಮತ್ತೆ ಅಂತಾನೆ, ನಾನ್ ಕಾಫಿ ಅಂದ್ರೆ ಅವನು ಕಾಫಿ ಅಂತಾನೆ. ಇದ್ರ ಆಚೆಗ್ ನಮ್ ಫ್ರೆಂಡ್ಶಿಪ್ ಬೆಳಿತಾನೆ ಇಲ್ವಲ್ಲೋ? ಅಕ್ಕ, ಫ್ರೆಂಡ್ಶಿಪ್ ಬೆಳೆದ್ರೆ ಲವ್ ಆಗ್ಬಿಡುತ್ತೆ. ಓಕೆನಾ? ಓಕೆ ಗುರು, ಬೆಳೆಸ್ಬೇಕು. ಈ ಬೀಜ ಗಿಡ ಬೆಳ್ಸಕ್ಕಿಲ್ವಾ? ಹಂಗೆ ಐ ಲವ್ ಯು ಅನ್ಬಿಟ್ಟು ಲವ್ ನ ಕುದಿಸ್ಕೊತಾ ಇರ್ಬೇಕು. ಅಂದ್ರೆ ನಾನೇ ಹೋಗ್ಬಿಟ್ಟು ಅವಳ ಹತ್ರ ಐ ಲವ್ ಯು ಅಂತ ಹೇಳ್ಬೇಕಾ? ಮತ್ತೆ ನಾನ್ ಹುಡ್ಗಿ, ನಾನಾಗೆ ಪ್ರಪೋಸ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ? ಅದೇ ಪ್ರಾಬ್ಲಮ್. ಲಾಂಗ್ ಇಟ್ಕೊಂಡ್ರೆ ಇಲ್ದಿರೋ ದಿಲ್ಲೆಲ್ಲ ಬರ್ತದೆ. ಈ ರೋಸ್ ಇಟ್ಕೊಂಡ್ರೆ ತಸಕ್ಕಂತ ಮೀಟರ್ ಆಫ್ ಆಗ್ಬಿಡ್ತದೆ. ನಮ್ಮಂತವ್ರಿಗೆಲ್ಲ ಅಲ್ಲ ಈ ಲವ್. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸುಮ್ನೆ ಆಗ್ಬಿಟ್ಟಿದೀನಿ. ನೀನ್ ಮಾತ್ರ ಸುಮ್ನೆ ಆಗ್ಬೇಡ. ಧೋನಿ ತರ ಕೂದಲು ಬಿಟ್ಕೊಂಡು ಓಡಾಡ್ತಿರ್ತಾನಲ್ಲ, ಇವತ್ತು ಜುಟ್ಟು ಇಟ್ಕೊಂಡು 143 ಅಂತ ಹೇಳ್ಬಿಡು. ಹಲೋ, ನಾನು ಭೂಮಿಕಾ. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಸಿಗ್ತೀರಾ? ಸಿಗ್ತೀನಿ. ಗುರು, ನೀನ್ ಅಕ್ಕನ್ ಮೀಟ್ ಮಾಡಿದ್ಮೇಲೆ ಹಂಗ ಯಾಟೆ ಮದುವೆ ಹೋಗ್ಬಿಡೋಣ. ನನ್ನ ಮಗ ಅವನು ತಾಳಿ ಕಟ್ತೀಯಾನಂದ್ರೆ ಸ್ವಲ್ಪ ಬೇಗ ಹೋಗಿ. ಬೇಗ ಹೋಗಪ್ಪ. ಹಲೋ. ಏನು ಏನಾಯ್ತು? ಇವತ್ತೊಂದು ದಿವಸ ಬಿಟ್ಬಿಡವನ, ನಾಳೆ ನಾವೇ ಹೇಳ್ಬಿಡ್ತೀವಿ ಅವನ್ನ. ದೇವ್ರೇನೇ ಮಾಡ್ತಾನೆ. ಬೇಡ ಅಂದ್ರು ಆ ರೌಡಿಯಿಂದ ಬಿದ್ದೋದೆ ನೀನು. ಕೇಳಿದ್ರೆ ಲವ್ ಅಂತ ಪಡ್ಕೊಂಡೆ. ಕಳ್ಳನ ಹೆಂಡತಿ, ರೌಡಿ ಹೆಂಡತಿ ಯಾವತ್ತಿದ್ರು ಮುಂಡೆ ಅಂತ 1000 ಸಲ ಹೇಳ್ದೆ ನಾನು. ಕೇಳ್ದೆ ನನ್ ಮಾತ್ನ. ಯಾವನಾದ್ರೂ ಬಕ್ಕೂಲಿ ಕಟ್ಕೊಂಡಿದ್ರೆ ಅವ್ನು ಸುಖವಾಗಿ ಬಾಳಿಸ್ತಾ ಇದ್ದ ನಿನ್ನ. ಹೀಗೆ ಅರ್ಧಕ್ಕೆ ಕೈ ಬಿಟ್ಟು ಹೋಗ್ತಿರ್ಲಿಲ್ಲ. ಈ ಮಕ್ಕಳನ್ನ ಅನಾಥರನ್ನಾಗಿ ಮಾಡ್ತಿರ್ಲಿಲ್ಲ. ಎಲ್ಲಿ ಗುರು?
ಬರೋವರೆಗೂ ತಾಳಿನ ಕಟ್ಟಿ ಅಮ್ಮ. ಬ್ರೋ. ಅಯ್ಯಪ್ಪ. ಬೆಳೆ ಬೆಳಗ್ಗೆ ಫೋನ್ ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ಅಣ್ಣಮ್ಮ ಅಯ್ಯೋ ಯಾವ ಅಕ್ಕಿ ತಿಂತೀಯ ಗುರುವೆ? ಹೇಳ್ಬಿಟ್ಟು ಅಣ್ಣಮ್ಮ ಯಾಕ್ರಿ ಮಳೆ ನೋಡಿತಿದ್ದೀರಾ? ಬುದ್ಧಿಗಿದ್ದು ಇದೀಯ ನನಗೆ? ಹುಡುಗಿನ ಒಳ್ಳೆ ಗಿಳಿತ್ರ ಸಾಕ್ಬಿಟ್ಟು ಹೋಗಿ ಹೋಗಿ ಅಂತ ಕಟ್ಟಿನ ಕೊಟ್ಟು ಮದುವೆ ಮಾಡ್ತಿದ್ಯಲ್ಲ. ಯಾರು ಗೊತ್ತಾನೆ ಅವನು? ಯಾರು ಗೊತ್ತಾ ನಿನಗೆ? ರೌಡಿ ಸಿಕ್ಸಿದವನ ಕುಯ್ತಾನೆ. ಇವ್ನು ಎತ್ಬೇಕು ಅಂತ 100 ಜನ 100 ಕಡೆ ಸ್ಕೆಚ್ ಹಾಕೋತಿದ್ದಾರೆ. ಇವ್ನು ಕೊಟ್ಟು ನಿನ್ ಮಗಳ ಮದುವೆ ಮಾಡ್ರೆ ನಿನ್ ಮಗಳ ಜೀವನ ಸರ್ವನಾಶ ಆಗೋಗುತ್ತೆ. ಏನಮ್ಮ ನಿನಗಾರ ಬುದ್ಧಿ ಬೇಡವಾ? ಹೋಗಿ ಹೋಗಿ ಇಂಥ ಲವ್ ಮಾಡಿ ಮದುವೆ ಆಗ್ತಿದ್ಯಲ್ಲ. ಇವ್ನ ಮದುವೆ ನೀ ಸಂತೋಷವಾಗಿರ್ತೀನಿ ಅನ್ಕೊಂಡಿದ್ಯಾ? ಜೀವನ ಪೂರ್ತಿ ಕಣ್ಣೀರಲ್ಲಿ ಕೈ ತೊಳ್ಕೊಂಡ್ ಬದುಕ್ತಿಯ ಅಷ್ಟೇ. ನಿನ್ ಪಾದ ಜೆರಾಕ್ಸ್ ಕೊಟ್ಬಿಡು ಗುರುವೆ. ಪಂಟ್ರಿಗೆಲ್ಲ ದೊಡ್ಡ ಮನ್ಸನ್ ಮದ್ವೆ ಕರ್ಸಿದ್ರೆ ಹಿಂಗ ಮಾಡೋದು. ಅಣ್ಣಮ್ಮ ಮದುವೆ ಏನ್ ಯೋಗ್ಯತೆ ನಿನ್ ಮದುವೆ ಆಗಕ್ಕೆ? ಏನ್ ಯೋಗ್ಯತೆ ನಿನ್ಗೆ ಅವಳು ಮದುವೆ ಆಗಕ್ಕೆ? ಯಾಕರು ಆರಾಮ್ಸೆ ಆಡಲ್ಲಿ ಎತ್ತಲ್ವಾ 40,000? ಎತ್ತಾನೆ ಎಷ್ಟ್ ದಿನ ಎತ್ತೀಯ? ನಿನ್ ಯಾವನ ಎತ್ತೋರ್ಗೆ ಎತ್ತೀಯ, ಆಮೇಲೆ ಹುಡುಗಿ ಗತಿ ಏನು? ನನ್ನ ಮಗನೇ ಇವತ್ತಲ್ಲ ನಾನು ರೋಡ ಹೆಣ ಆಗೋ ನಿನಗೆ ನನಗೆ ಎಲ್ಲ ಕೊಡೋ ಮದುವೆ. ಆ ಕನಸು ಕಾಣಬಾರ್ದು, ಅರ್ಥ ಆಯ್ತಾ? 3 ವರ್ಷ ಡೋ ಹಾಕಿದ್ದೀನಿ. ಅಜ್ಜಿ ಇದಕ್ಕೆ ತಾಳಿ ಕಟ್ಟೋದು? ತಾಳಿ ಕಟ್ತೀಯ? ಕತ್ರ ಸಾಕ್ಬಿಡ್ತೀನಿ. ಕಟ್ತೀಯ ನೋಡಲ್ಲ ಬಿಟ್ರೆ ಅಣ್ಣ ಮುಂದೆ ದೇವಸ್ಥಾನ ಹತ್ರ ಭಿಕ್ಷೆ ಎತ್ಕೊಂಡ್ ಬದಿಕಂತೀನಿ. ಸರ್, ಒಂದೇ ಒಂದು ಅವಕಾಶ ಕೊಡಿ. ನನ್ನ ಮಕ್ಕಳನ್ನ ಸುಟ್ಟು ಬಿಸಾಕ್ಬಿಡ್ತೀನಿ ಸರ್. ಏನ್ರಿ ಪ್ರಯೋಜನ? ಅವು ಪಾರ್ಥಿವ ನೇಮಿದ್ದಂಗೆ ಕಿತ್ತಷ್ಟು ಬೆಳೀತಾ ಇರ್ತವೆ. ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದ್ರು ಆಂಟಿ ರೌಡಿ ಸ್ಕ್ವಾಡ್ ಅವರು ಕೈ ಕಟ್ಕೊಂಡು ಕೂತಿದ್ದಾರೆ ಅಂತ ಕೆಟ್ಟ ಹೆಸರು ಬರಲ್ವಾ ಸರ್? ನೋಡಿ ಪೇಪರ್ ಅಲ್ಲೂ ಅದೇ ಬರ್ದಿದ್ದಾರೆ. ಬರೀಲಿ ಬಿಡ್ರಿ, ನಾವು ಸುಮ್ಮಿದೀವಿ ಅಂದ ತಕ್ಷಣ ರೌಡಿಗಳು ಸರ ತಗೋತಾರೆ. ಅವಾಗೇನಾಯ್ತು ನೋಡಿ, ಬರೀ 2 ತಿಂಗಳು ಗ್ಯಾಪ್ ಅಲ್ಲಿ ಆ ಮೂಟೆ ತಮ್ಮ ಚಕ್ರಿನ ಮಸ್ತಿ ಕಳಿಸ್ತಾ, ಮಸ್ತಿ ದೋಸ್ ಮಚ್ಚುನ ಮೂಟೆ ಕಳಿಸ್ತಾ. ನಾವು ಸ್ಟ್ರಿಕ್ಟ್ ಆಗಿರಿವೆಲ್ಲ ಆಯ್ತಿತ್ತೇನ್ರಿ? ಇದನ್ನ ಜನ ಒಪ್ತಾರ ಸರ್? ಒಪ್ತೆ ಏನ್ ಮಾಡ್ತಾರ್ರಿ? ಅದರಲ್ಲೂ ನಮ್ ಜನ ತಂದ್ವಾ ಉಂಡ್ವಾ ಬಿತ್ಕೊಂಡ್ವಾ ಈ ತರ ಫಿಕ್ಸ್ ಆಗ್ಬಿಟ್ಟವ್ರೆ. ಅವ್ರನ್ನ ಮೆಚ್ಚಿಸೋಕಾಗಲ್ಲ. ಈಗ ನೋಡಿ, ಮಸ್ತಿ ಕಡೆಯವ್ರನ್ನ ಮೂಟೆ, ಮೂಟೆ ಕಡೆಯವ್ರನ್ನ ಮಸ್ತಿ ಉಡಾಯಿಸ್ತಾ ಹೋಗ್ತಾವ್ರೆ. ಇನ್ ಉಳ್ಕೊಂಡವ್ರನ್ನ ನಾವು ಉಡಾಯಿಸುವ. ಅಲ್ಲಿಗೆ ಅಂಡರ್ ವರ್ಲ್ಡ್ ಫಿನಿಶು, ಸಿಟಿ ಕ್ಲೀನು. ಹಲೋ, ಪೊಲೀಸ್ ಸ್ಟೇಷನ್. ನನ್ನ ತನ್ನೆ ಬಾಲವಿಸ್ತೇನಲ್ಲ. ಈ ಬೆಂಗಳೂರು ನಂದು, ಮಂಗಳೂರು ನಮ್ಮ ಅಪ್ಪಂದು, ಚಿಕ್ಕ ಮಂಗಳೂರು ನನ್ನ ಚಿಕ್ಕ ಬಾಮೈದಿಂದು. ಈ 3 ಡಿಸ್ಟಿಕ್ ಮಧ್ಯೆ ಸಿರಾಡಿ ಘಾಟಲ್ಲಿ ನೀನೇನಾದ್ರು ಕಾಲಿಟ್ಟ ನಿನ್ನ ಹುಟ್ಲಿಲ್ಲ ಹಾಕ್ಬಿಡ್ತೀನಿ. ಅಲ್ಲಿ ಸರ್, ಇರು ಸರ್. ರಕ್ತನ ಕುಡಿದು ತಲೆ ಮೇಲೆ ತೀರ್ಥ ತರ ಹಾಕೊಂಡ್ಬಿಡ್ತೀನಿ. ಯುವರ್ ಅಂಡರ್ ಅರೆಸ್ಟ್. ಪೊಲೀಸ್ ಆನ್ ಟೈಮ್ ಬಂದಿದ್ದಾರೆ. ವೆರಿ ಗುಡ್. ಅರೆಸ್ಟ್ ಮೀ ಪ್ಲೀಸ್, ಬೈ ಆಲ್ ಮೀನ್ಸ್. 1 ನಿಮಿಷ, ನನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹಳೆ ಡೈಲಾಗ್ ಕೇಳ್ಬೋದಾ? ಕಣ್ಣು ಮುಂದೆ ಒಬ್ಬನ ಕೊಲೆ ಮಾಡ್ಬಿಟ್ಟು ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಇಡಿಯಟ್. లే అనుకుంటా లేరా పైకి గురుగారు ఎలాగుంది యాక్టింగ్? చాలా బాగా చేసావు నైనా. ನೋಡಿದ್ರ ಪ್ರೊಡ್ಯೂಸರ್ ರೇ, ನಾವು ಕತೆ ಹೇಳೋ ರೇಂಜ್ ನ ಕೇಳಿಸ್ಕೊಂಡೇ ಒರಿಜಿನಲ್ ಪೊಲೀಸ್ ನಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ ಅಂದ್ಮೇಲೆ ಇನ್ನು ಜನ ಹೆಂಗೆ ರಿಸೀವ್ ಮಾಡಬಹುದು? ಇದು ಕಥೆಯಲ್ಲ, ಒರಿಜಿನಲ್ ಅನ್ಕೊಂಡು ನುಗ್ಲು ಬೋಡೋ ಬೋಡು ಕಲೆಕ್ಷನ್. ಏನಂದ್ರೆ ಮುಚ್ಚಾಟ? ಯಾರೋ ಇವರು? ಅವ್ರು ಯಾರು ಅಂತ ಗೊತ್ತಿಲ್ವಾ? ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಫೈನಾನ್ಸರ್ ರಾಜಮಿಂಡ್ರಿ ನರಸಿಂಹ ರೆಡ್ಡಿ ಅಂತ. ಈ ಫಸ್ಟ್ ಫಿಲಂ ಇವ್ರಿಗೆ ಮಾಡ್ತಾ ಇದೀನಿ, ಆ 2ನೇ ಸಿನಿಮಾ ಇವ್ರ ತಮ್ಮನಿಗೆ ಮಾಡ್ತಾ ಇದೀನಿ. ಅವ್ರ ಹೆಸರೇನು? ಕಾಚಿಗುಡ್ಡ ಕಮ್ಮರೆಡ್ಡಿ ಅಂತ. ಕಮ್ಮರೆಡ್ಡಿ ಅಂತ. 3ನೇ ಸಿನಿಮಾ ಇವ್ರ ದೊಡ್ಡಪ್ಪಂದು ಮಾಡ್ತಾ ಇದೀನಿ. ಅವ್ರ
ಸೀಕ್ರೆಟ್. ಏನೋ ಸೀಕ್ರೆಟ್? ಸೀಕ್ರೆಟ್ ಎಲ್ಲ ಏನಿಲ್ಲ ಸ್ವಾಮಿ. ಇವ್ರು ದೊಡ್ಡಪ್ಪ ಗೋಲ್ಕುಂಡ ಗೋಪಾಲಸ್ವಾಮಿ ರೆಡ್ಡಿ ಅಂತ, ಅವ್ರದ್ದು ನರಸಿಂಹನಾಯ್ಡು. ಮಚ್ಚು ಸಿನಿಮಾ ಮಾಡ್ತಾ ಇದೀನಿ. 3 ಮಚ್ಚು ಸಿನಿಮಾನೇ ಹಿಟ್ ಮೇಲೆ ಹಿಟ್ ಮೇಲೆ ಹಿಟ್ಟು. ಸಖತ್ ಹಾಟ್ ಮಗ. ಮಸ್ತ್ ಮಜಾ ಮಾಡಿ. ಯಾ